ಸ್ನೇಹಿತರೆ, ಈಗ ತಾನೇ ಕರೆಂಟ್ ಬಂದೈತೆ ನೋಡ್ರಿ. ಎಷ್ಟು ರೀತಿ ಬೀಳ್ತಾನೆ ಇಷ್ಟು ಗಿಡಕ್ಕೆ ಒಂದು ನೋಡ್ರಿ. ಈ ಕಡೆಗೆ ಬೇಕು ಅಂತಂದರೆ ಗಿಡದ ಈ ಕಡೆಗೆ ಬಿಟ್ಕೊಬೋದು. ಬೇಡಪ್ಪ ನಮಗೆ ಗಿಡದಿಂದ ಈ ಕಡೆಗೆ ಬೇಕಂತಂದ್ರೆ ಈ ಕಡೆಗೆ ಚೇಂಜ್ ಮಾಡ್ಕೊಬೋದು. ನೋಡ್ರಿ, ಗಿಡದ ಈ ಕಡೆಗೆ ಚೇಂಜ್ ಮಾಡ್ಕೊಬೋದು. ನೀರು ಫುಲ್ ಚಿಮ್ತಾ ಇರ್ತಾವೆ. ಈ ಕಡೆಗೆ ಬೇಕಂದ್ರೆ ಈ ಕಡೆಗೆ, ಮತ್ತು ನಮಗೆ ಈ ಕಡೆಗೆ ಸಾಕಾಯಿತು ಅಂತೇಳಿದರೆ ಈ ಕಡೆಗೆ ಚೇಂಜ್ ಮಾಡ್ಕೊಂಡು. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಏನು ವಿಡಿಯೋ ಮಾಡೋಕ್ಕೆ ಹೊರಟಿದ್ದೀನಿ ಅಂತಂದರೆ ಡ್ರಿಪ್ ಬಗ್ಗೆ ವಿಡಿಯೋ ಮಾಡ್ಬೇಕಂತಂದೇಳಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಅರ್ಧ ಇಂಚು ಪೈಪನ್ನು ಬಳಸಿ ಈ ಒಂದು ಅಡಿಕೆ ಗಿಡಕ್ಕೆ ಡ್ರಿಪ್ಪನ್ನು ಅಳವಡಿಸಿದ್ದೀನಿ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲ ನಿಮ್ಮ ಸ್ನೇಹಿತರಿಗೂ ಮತ್ತು ರೈತ ಮಿತ್ರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ. ನಾನು ಹೇಳೋ ಮಾಹಿತಿ ಸರಿ ಇದ್ದರೆ ಸರಿ ಅಂತೇಳಿ ಕಮೆಂಟ್ ಮಾಡಿರಿ, ತಪ್ಪಿದರೆ ಏನು ತಪ್ಪಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಸ್ನೇಹಿತರೆ. ಬರ್ರಿ ಈ ಒಂದು ವಿಡಿಯೋನ ತಡ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋದಂತೆ. ಈ ಡ್ರಿಪ್ಪಿನ ಉಪಯೋಗ ಮತ್ತು ಇದರ ಬಗ್ಗೆ ನಾನು ಸುಮಾರು 4ರಿಂದ 5 ವರ್ಷ ಆಗ್ತಾ ಬಂತು. ಈ ಒಂದು ಡ್ರಿಪ್ಪನ್ನು ನಾನು ಅಳವಡಿಸ್ಕೊಂಡು ಅದರಿಂದ ಏನೆಲ್ಲ ಉಪಯೋಗಗಳಿದ್ದಾವೆ, ಏನೆಲ್ಲ ತೊಂದರೆಗಳಿದ್ದಾವೆ ಅಂತಂದು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಬರ್ರಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ ಆ ದೊಡ್ಡ ಗಿಡ, ಇದು ಸುಮಾರು ಒಂದು 8 ವರ್ಷದ ಗಿಡದಿಂದ 28 ವರ್ಷದ ಗಿಡದವರೆಗೂ ಇದ್ದಾವೆ. ಎಲ್ಲ ಕಿರುಗಣಿಗೆ ಬಿದ್ದಿದ್ದಾವೆ. ಇದನ್ನು ನೆರಳು ಬೀಳುತ್ತಿದ್ರು ತುಂಬ. ಇದಕ್ಕೆ ಇದು 2.5 ವರ್ಷದ ಗಿಡಗಳು. ಇವು ನುಗ್ಗಿನ ಮಿಶ್ರ ಬೆಳೆಯಾಗಿ ಹಾಕಿದ್ದೀನಿ. ಇದಕ್ಕೆ ಕರಿ ಪೈಪನ್ನು ಅಳವಡಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಕರಿ ಪೈಪಿನ ಉಪಯೋಗ ಏನು, ನೆಕ್ಸ್ಟು ಈ ಇದರ ಅರ್ಧ ಇಂಚಿನ ಪೈಪಿನ ಉಪಯೋಗ ಏನು ಅಂತ ಚರ್ಚೆ ಮಾಡ್ತಾ ಹೋಗ್ತೀನಿ. ಸುಮಾರು ರೈತ ಬಾಂಧವರು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಈ ಒಂದು ಕರಿ ಪೈಪ್ನಲ್ಲಿ. ಆ ಸಮಸ್ಯೆನ ಆಮೇಲೆ ಹೇಳೋಣಂತೆ. ಈಗ ಫಸ್ಟ್ ಈ ಒಂದು ಅರ್ಧ ಇಂಚಿನ ಪೈಪಿಂದ ಒಂದು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ಡ್ರಿಪ್ ಪದ್ಧತಿನ ಅಳವಡಿಸಿದ್ದೀನಿ ನಾನು. ಆವಾಗಲೇ ಒಂದು 4.5 ವರ್ಷ ಆಗೈತೆ. ಆ ಗಿಡ ಭಾಳ ಚೆನ್ನಾಗಿ ಬಂದಿದ್ದಾವೆ. ಮೊದಲೆಲ್ಲ ಸೈಡು ಕರೆ ಪೈಪ್ ಇದ್ದಾಗ ಸರಗು ಎಲ್ಲ ಅಳಿಲು ಇಲಿ ಎಲ್ಲ ಕಟ್ಬಿಡೋವು. ಪಕ್ಕದಾಗೆ ನಮ್ಮದೊಂದು ವೇಸ್ಟ್ ಕಾಲುವೆ ಇದೆ, ಕಟ್ಕಾಲೇವು ಅದು ಟೈಪು. ಯಥೇಚ್ಛವಾಗಿ ಇಲಿ ಅಳಿಲು ಎಲ್ಲ ಬಂದು ಎಲ್ಲ ಪೈಪ್ನೆಲ್ಲ ಕಡ್ದು ಬಿಡೋವು. ಹೊರಗಂತೂ ಹೆಚ್ಚು ಕಮ್ಮಿ ಗಿಡನೇ ಕೂರ್ತಿರ್ಲಿಲ್ಲ. ಮತ್ತು ನಮ್ಮದು ಸ್ವಲ್ಪ ಫ್ಲೋರೈಡ್ ಉಪ್ಪು ನೀರು ಎಲ್ಲ ಕಟ್ಕೊಂಡ್ಬಿಟ್ಟು ಸೀದಾ ಬ್ಲ್ಯಾಕ್ ಆಗಿಬಿಡೋದು, ನೀರು ಸರಿಯಾಗಿ ಹೋಗ್ತಾ ಇರಲಿಲ್ಲ. ಆದ್ದರಿಂದ ನಾನು ಭಾಳ ಯೋಚನೆ ಮಾಡಿ ಈ ಒಂದು ಡ್ರಿಪ್ಪು ವ್ಯವಸ್ಥೆಯನ್ನು ಮಾಡಿದ್ದೀನಿ ಸ್ನೇಹಿತರೆ. ನನಗೇನು ಯಾವುದು ಇದರಿಲ್ಲ, ಒಟ್ಟು ನನ್ನ ಅನುಭವದಲ್ಲಿ ಈ ಒಂದು ಡ್ರಿಪ್ಪನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಇದು ಮಾಡಿದರು, ಕೆಲವರೆಲ್ಲ ನೆಲದೊಳಗೆಲ್ಲ ಹಾಕರು. ನಾನು ಈ ಥರ ಮೇಲೆ ಯಾಕೆ ಟ್ರೈ ಮಾಡಬಾರ್ದು ಅನ್ನುವಂಥ ಒಂದು ಮನಸ್ಸಿನಿಂದ ನಾನು ಇದನ್ನು ಅಳವಡಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಹೆಚ್ಚು ಕಡಿಮೆ ಇದು ಒಂದು ನನಗೆ ವರದಾನನೇ ಅಂತಂದು ಹೇಳ್ಬೋದು. ಫಸ್ಟ್ ಈ ಒಂದು ಡ್ರಿಪ್ಪಿನ ಅಡ್ವಾಂಟೇಜ್ ಹೇಳ್ಬಿಡ್ತೀನಿ. ಈ ಡ್ರಿಪ್ಪಿನ ಅಡ್ವಾಂಟೇಜ್ ಏನು ಅಂತಂದು ಹೇಳಿದರೆ, ನಮಗೆ ಗಿಡಕ್ಕೆ ನೀರು ಎಷ್ಟು ಸಾಕಾಗುತ್ತೋ ಅಷ್ಟನ್ನು ನಾವು ಬಳಕೆ ಮಾಡ್ಕೊಬೋದು ಸ್ನೇಹಿತರೆ. ಫ್ರೆಜರಿಗೆ ತಕ್ಕಂಗೆ ಎಷ್ಟು ಪೈಪ್ಗಳು ಎಷ್ಟು ಲೈನಿಗೆ ಬೇಕೋ ಅಷ್ಟು ಲೈನನ್ನು ನಾವು ಅಳವಡಿಸ್ಕೊಬೋದು. ನಾನು ನೋಡ್ರಿ, ಈ ಒಂದು ಇಲ್ಲಿ ಪೈಪ್ ಲೈನ್ ಇದೆ. ಇಲ್ಲಿಂದ ಕೆಳಗೆ 12 ಸಸಿ, ಇಲ್ಲಿಂದ ಮೇಲಕ್ಕೆ 6 ಸಸಿನ ತಗೊಂಡಿದ್ದೀನಿ. ಒಂದು ವಾಲ್ನಂಗೆ ಒಂದು ವಾಲನ್ನು ಇಲ್ಲಿ 2 ವಾಲ್ ಹಾಕ್ಕೊಂಡಿದ್ದೀನಿ. ಸೆಂಟ್ರ್ನಾಗಿರೋದು ಮೇಯ್ನ್ ಪೈಪು ಇದು ಸೆಂಟ್ರ್ 2 ಇಂಚ್ ಪೈಪು. ಇದರಿಂದ 1.5 ಇಂಚನ್ನ ತಗೊಂಡಿದ್ದೀನಿ. 1.5 ಇಂಚ್ ಪೈಪ್ ಹಾಕಿದ್ದೀನಿ.
1.5 ಇಂಚ್ ಪೈಪ್ ಹಾಕ್ಬಿಟ್ಟು ಇದು ಮೇಲ್ಗಡೆಗೆ ಹೋಗುತ್ತೆ. ಈ ಕಡೆನೂ ಅಷ್ಟೇ, ಕೆಳಗೆ 12 ಗಿಡ ಇದ್ದಾವೆ, ಮೇಲಕ್ಕೆ 6 ಗಿಡ ಇದ್ದಾವೆ. ಇದೇ ಥರ ಇದು ಕೆಳಗೆ ಬರುತ್ತೆ ಸ್ನೇಹಿತರೆ. ಇದು ಈ ಥರ ಇಲ್ಲಿ ಕೆಳಗೆ ಬರುತ್ತೆ. ಇದು ಸುಮಾರು 10 ಸಾಲುಗಳಿದಾವೆ ಸ್ನೇಹಿತರೆ. 10ರಿಂದ 11 ಸಾಲುಗಳಿದ್ದಾವೆ. ಲಾಸ್ಟ್ ತೆಂಗಿನ ಮರ ಇದ್ದಾವೆ. ನಾನು ಆ ತೆಂಗಿನ ಮರಕ್ಕೆ ಬಿಟ್ಟಿಲ್ಲ, ಮೊಟ್ಟೆ ಕಾಯಿ ಬಿದ್ದು ಎಲ್ಲ ಒಡೆದೋಗುತ್ತೆ ಅಂತಂದೇಳಿ ಬಿಟ್ಟಿದ್ದೆ. ಮೊದಲೆಲ್ಲ ಭಾಳ ಪೈಪು ಡ್ಯಾಮೇಜ್ ಆಗೋದು, ಮೊಟ್ಟೆ ಕಾಯಿ ಬಿದ್ದು ಕೆಡಬೇಕಾದ್ರೆ, ಅದಕ್ಕೆ ಆ ಲೈನ್ ತೆಗೆದಾಕ್ಬಿಡ್ತೀನಿ. ಇದೇ ನೀರನ್ನೇ ಸಾಕಷ್ಟು, ಯಾಕಂದರೆ ಒಂದು ಸ್ವಲ್ಪ ಡೌನ್ ಇರೋದ್ರಿಂದ ಅದೇ ಸಾಕಾಗುತ್ತೆ ಸ್ನೇಹಿತರೆ. ಈ ಪೈಪು ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ. ನೋಡ್ರಿ ಎಷ್ಟು 3ರಿಂದ 4 ವರ್ಷ ಆಗೈತೆ, ಏನು ತುಳಿದ್ರೂ ಒಡೆಯೋದಿಲ್ಲ. ಒಳ್ಳೆ ಕ್ವಾಲಿಟಿ ಪೈಪ್ ಹಾಕಿದ್ದೀನಿ ನೋಡ್ರಿ, ಒಳ್ಳೆ ಕ್ವಾಲಿಟಿ ಪೈಪ್ ಹಾಕಿದ್ದೀನಿ. ಅದರಿಂದ ಅದು ಒಡೆಯೋದಂಗೆ ಆಗಲ್ಲ. ಸುಮಾರು ಒಂದು 15ರಿಂದ 20 ವರ್ಷ ಬರಬಹುದು ಅಂತಂದು ಸ್ನೇಹಿತರೆ. ಇದು ತುಂಬಾ ಈಜಿ ಸ್ನೇಹಿತರೆ. ನಾವು ತೋಟದಲ್ಲಿ ಅಡ್ಡಾಡಿಬಿಟ್ರೆ ನೀರು ಸೌಂಡ್ ಬರುತ್ತಾಗಲೇ ಚರ್ರ ಅಂತ ಬರುತ್ತೆ. ಕರೆಂಟ್ ಬಂದಮೇಲೆ ಆ ಒಂದು ವಿಡಿಯೋನ ಮಾಡ್ತೀನಿ, ನೀರು ಯಾವ ರೀತಿ ಗಿಡಕ್ಕೆ ಹೋಗ್ತವೆ, ಫೋರ್ಸ್ ಯಾವ ರೀತಿ ಇರುತ್ತೆ ಅಂತಂದು ಹೇಳ್ಬಿಟ್ಟು. ತುಂಬಾ ಫುಲ್ ಎಲ್ಲ ಕಾಯಿ ನೀರು ಹರಿಸ್ದಂಗೆ ಯಾವ ರೀತಿ ಹರಿಸಿರ್ತೀವೋ, ಒಂದು ಹಗಲು ಒಂದು ರಾತ್ರಿ ಬಿಟ್ಬಿಟ್ರೆ 7 ಗಂಟೆ ಕರೆಂಟ್ ಆಗುತ್ತೆ, 2 ಟೈಮ್ ಸೇರಿ. ಆ 7 ಗಂಟೆ ನೀರು ಬಿಟ್ಬಿಟ್ರೆ ತುಂಬ ಸೀದಾ ಒಂಥರ ಮಡುಗು ನಿಂತ್ಕೊಂಡ್ಬಿಡ್ತಾವೆ ಸ್ನೇಹಿತರೆ ಎಲ್ಲ. ಆ ನೀರು ಸಾಕಷ್ಟು ಗಿಡಗಳನ್ನು ನೀವು ನೋಡ್ತಾ ಇದ್ದೀರ ನೋಡ್ರಿ, ಎಷ್ಟು ಹಚ್ಚ ಹಸಿರಾಗಿದ್ದಾವೆ. ಮೊದಲೆಲ್ಲ 2 ಗರಿ 3 ಗರಿಗೆ ಬಂದ್ಬಿಟ್ಟಿದ್ದು ಸ್ನೇಹಿತರೆ. ನೀರಿನ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಮಗೊಂದು ಸ್ವಲ್ಪ ಸ್ನೇಹಿತರೆ. ಈಗ ತಾನೇ ಕರೆಂಟ್ ಬಂದೈತೆ ನೋಡ್ರಿ, ಎಷ್ಟು ರೀತಿ ಬೀಳ್ತಾನೆ. ಇಷ್ಟು ಗಿಡಕ್ಕೆ, ಒಂದೊಂದು ಅಡಿಕೆ ಗಿಡಕ್ಕೆ ಈ ಒಂದು ಡ್ರಿಪ್ ಮೂಲಕ ನೋಡ್ರಿ, ಇಷ್ಟು ದಪ್ಪ ನೀರು ಬಂದರೆ ಹೆಚ್ಚು ಕಮ್ಮಿ ಎಲ್ಲ ಕಲ್ತ್ಕೊಂಬಿಡ್ಬೋದು ನೋಡ್ರಿ. ಪ್ರತಿ ಒಂದು ಗಿಡಕ್ಕೂ ನೀರು ಹೋಗ್ತಾ ಇದ್ದಾವೆ. ಒಳ್ಳೆ ಚೆನ್ನಾಗಿ ನೆನೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಈಗ ಕಾಯಿಸ ನೀರು ಮತ್ತು ತಿರ್ಗ ಕರೆ ಪೈಪಿನ ಡ್ರಿಪ್ಪಿನ ನಾನು ಎಲ್ಲ ಸಮಸ್ಯೆಗಳನ್ನ ಎದುರಿಸಿದ್ದೀನಿ. ಯಾವ ರೀತಿ ಸಮಸ್ಯೆಗಳು ಬರ್ತವೆ ಅಂತಂದು ನಾನೆಲ್ಲ ವಿಷಯ ಹೇಳಿದ್ದೀನಿ ನೋಡ್ರಿ. ಎಷ್ಟು ಕ್ಲೀನಾಗಿ ನೀರು ಫೋರ್ಸಾಗಿ ಬೀಳ್ತವೆ. ನಮಗೆ ಈ ಕಡೆಗೆ ಬೇಕಂದರೆ ಈ ಕಡೆಗೆ ಬಿಟ್ಕೊಬೋದು ನೋಡ್ರಿ. ಈ ಕಡೆಗೆ ಬೇಕು ಅಂತಂದರೆ ಗಿಡದ ಈ ಕಡೆಗೆ ಬಿಟ್ಕೊಬೋದು. ಬೇಡಪ್ಪ ನಮಗೆ ಗಿಡದಿಂದ ಈ ಕಡೆಗೆ ಬೇಕಂತಂದರೆ ಈ ಕಡೆಗೆ ಚೇಂಜ್ ಮಾಡ್ಕೊಬೋದು. ನೋಡ್ರಿ, ಗಿಡದ ಈ ಕಡೆಗೆ ಚೇಂಜ್ ಮಾಡ್ಕೊಬೋದು. ನೀರು ಫುಲ್ ಚಿಮ್ತಾ ಇರ್ತಾವೆ. ಈ ಕಡೆಗೆ ಬೇಕಂದರೆ ಈ ಕಡೆಗೆ, ಮತ್ತು ನಮಗೆ ಈ ಕಡೆಗೆ ಸಾಕಾಯಿತು ಅಂತೇಳಿದರೆ ಈ ಕಡೆಗೆ ಚೇಂಜ್ ಮಾಡ್ಕೊಬೋದು ನೋಡ್ರಿ. ಈ ಕಡೆಗೆ ಚೇಂಜ್ ಮಾಡ್ಕೊಂಡು ಎರಡೂ ಕಡೆ ಚೆನ್ನಾಗಿ ನೆನೆಯೋದ್ರಿಂದ ಗಿಡನೂ ಭಾಳ ಇದ್ರಾಗೆ ಬರ್ತವೆ. ನೋಡ್ತಾ ಇದ್ದಾರೆ ಒಂಬಾಳೆ ಎಷ್ಟು ಇದ್ರಾಗ ಹೊಡೆದಿದ್ದಾವೆ. ಒಂದು ಅನುಕೂಲ ಏನಂತಂದರೆ, ಸುಮಾರು 15 ಗಿಡಕ್ಕೆ ಈ ಒಂದು ಪೈಪ್ ಹಾಕಿದ್ದೀನಿ ಸ್ನೇಹಿತರೆ. 12 ಗಿಡ 15 ಗಿಡಕ್ಕೆ ಅಷ್ಟು ಗಿಡದ ಒಂದು ಪಾಯಿಂಟ್ನ ನಾವು ಇಲ್ಲೇ ಸೆಟ್ ಮಾಡಿಬಿಡೋದು. ಇಲ್ಲಿ ನೀರು ಬೀಳ್ತಿದಾವಲ್ಲ, ಇನ್ನೊಂದು ಕರೆಕ್ಟಾಗಿ ಸೆಟ್ ಮಾಡಿದರೆ ಹೆಚ್ಚು ಕಮ್ಮಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಒಂದು ಸೆಟ್ ಮಾಡಿದ್ನಿ, ಸೀದಾ 12ರಿಂದ 15 ಗಿಡಕ್ಕೆ ಅದೇ ಥರ ಸೆಟ್ ನೋಡ್ರಿ. ಸೀದಾ ನಾವು ಯಾವ ರೀತಿ ಸೆಟ್ ಮಾಡ್ತೀವಿ ಹಂಗೆ. ಯಾವುದ್ರಂಗೆ ಕರೆ ಪೈಪ್ನಂಗೆ ಮೈಕ್ರೋ ಟ್ಯೂಬು ಅವನ್ನೆಲ್ಲ ಜೋಡಿಸೋ ಅವಶ್ಯಕತೆ ಇರೋದಿಲ್ಲ. ಕಿತ್ತು ಅವನ್ನೆಲ್ಲ ರೋಲ್ ಸುತ್ತೋದು, ಅದು ಇಲ್ಲಿ ಜಾಯಿಂಟ್ ತಪ್ಪಿಸಿ ಮೇಲೆ ಕೆಳೆಯೋದು, ಆಮೇಲೆ ಬೇಸಾಯ ಹೊಡೆದ್ಮೇಲೆ ಕೆಳಗೆ ಎಳ್ಕೊಂಡು ನಾವು ಪೈಪ್ಗಳನ್ನ ಹಾಸ್ಕೊಬೋದು, ಬೇಸಾಯನ ಹೊಡ್ಕೊಬೋದು. 2 ಮಕ್ಕನೂ ಸುಲಭವಾಗಿ ಬೇಸಾಯ ಹೊಡ್ಕೊಬೋದು ಸ್ನೇಹಿತರೆ.
ಆ ನೀರು ಕಡಿಮೆ ಇರೋದ್ರಿಂದ ಆ ಥರ ಆಗಿತ್ತು. ಈಗೆಲ್ಲ ಈ ಒಂದು ಡ್ರಿಪ್ನ ವ್ಯವಸ್ಥೆಯಿಂದ ನಾನು ಇದನ್ನು ಅಳವಡಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಆ ಡೆಲಿವರಿ ಲೈನಿಗೆ 1.5 ಇಂಚ್ ಪೈಪ್ ಹಾಕ್ಕೊಂಡ್ಬಿಟ್ಟು ಆಮೇಲೆ 1.25 ಇಂಚು ಫ್ರೆಜರಿಗೆ ತಕ್ಕಂಗೆ ಲೈನಿಗೆ ತಕ್ಕಂಗೆ ಆ ನೆಲದ ವಾಟನ ನೋಡಿಬಿಟ್ಟು ದಿಬ್ಬ ತಗ್ಗು ಅದನ್ನೆಲ್ಲ ನೋಡಿಬಿಟ್ಟು ಆ ಫ್ರೆಜರ್ನ ನಾವು ಪೈಪ್ಗಳನ್ನು ಆಯ್ಕೆ ಮಾಡ್ಕೊಬೇಕಾಗ್ತೈತಿ. 2 ಇಂಚ್ ಪೈಪ್ ಎಲ್ಲಿ ಎಷ್ಟು ಫ್ರೆಜರ್ ತಾಣುತ್ತೋ ತಿರ್ಗಿ ಆಮೇಲೆ 1.5 ಇಂಚ್ ಎಷ್ಟು ಪೈಪ್ ಫ್ರೆಜರ್ ತಾಣುತ್ತೋ ಆಮೇಲೆ 1.25 ಇಂಚ್ ಪೈಪ್ 3 ಪೈಪ್ನ ಮೇಯ್ನ್ ಲೈನಿಗೆ ಅಂದರೆ ಸಬ್ ಲೈನು ಅಲ್ಲಿಂದ ವಾಲಿಂದ ತಗೊಂಡಿದ್ದೆಲ್ಲ 1.5 ಇಂಚು 1.25 ಇಂಚು 2 ಪೈಪ್ನ ನಾನು ತಗೊಂಡು ಇದೊಂದು ಅಳವಡಿಸಿದ್ದೀನಿ. ಎಲ್ಲ 1.25 ಎತ್ಕೊಂಡಿದ್ದೀನಿ ಮೇಲಕ್ಕೆ, ಕೆಳಗೆ 1.25 ಟೀ ಹಾಕ್ಕೊಂಡು 1.25 ಇಂಚು ಎತ್ಕೊಂಡಿದ್ದೀನಿ. ಮೇಲೆ ಕ್ಯಾಪ್ ಹೊಡೆದಿದ್ದೀನಿ. ಅದು ಏನಾದರೂ ಕಸರಿ ಪಸರಿ ಏನಾದರೂ ಇದ್ರೂ ಇದಾಗುತ್ತೆ. ಇದು ಏನು ಅಷ್ಟು ಯೂಸ್ ಇಲ್ಲ ಅನ್ನಿಸ್ತತಿ, ಯಾಕಂದರೆ ಈ ಕಿತ್ತುಬಿಟ್ರೆ ಕಡಿಗೆ ಬರುತ್ತೆ ನೋಡ್ರಿ ಎಷ್ಟು ಈಸಿಯಾಗಿ ಬರುತ್ತೆ. ಇನ್ನು ತುಂಬಾ ಸುತ್ತೋದು ಮಾಡೋದು ಏನಿಲ್ಲ ಸ್ನೇಹಿತರೆ, ಸುಮ್ಮನೆ ಗಂಟೆ ಹಿಂಗೆ ಎಳ್ಕೊಂಡು ಹೋಗ್ಬಿಡೋದು ಮೇಲ್ಗಡೆಗೆ. ಆ ಕಡೆಯಿಂದ ಈ ಕಡೆಗೆ ಎಳೆಯೋದು, ಈ ಕಡೆಯಿಂದ ಆ ಕಡೆಗೆ ಎಳೆಯೋದು, ಹಿಂಗೆ ಕಿತ್ತು. ಇನ್ನೂ ಯಾವುದೇ ರೀತಿಯಾಗಿ ಗಮ್ ಹಾಕಿಲ್ಲ. ಬ್ಯಾಸ ಹೊಡಿಬೇಕಂದ್ರೆ ತುಂಬಾ ಈಸಿ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಎಳ್ಕೊಂಡು ನಾವು ಬ್ಯಾಸ ಹೊಡಿಬೋದು. ಒಬ್ರು ಇಬ್ಬರು ಜೊತೆಗೆ ಇದ್ಬಿಟ್ರೆ ಹೊಡ್ಕೊಂಬ ಸ್ನೇಹಿತರೆ. ಇನ್ನೂ ಒಂದೇನು ಇದ್ರ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನೀರು ಸಾಕಷ್ಟು ಕಟ್ಕೊಳೋದಿಲ್ಲ ಸ್ನೇಹಿತರೆ. ಅಲ್ಲಿ ಕಟ್ತು ಇಲ್ಲಿ ಕಟ್ತು ಅನ್ನೋದು ಏನು ಇರೋದಿಲ್ಲ. ಯಾಕಂತಂದರೆ ನಾನು 2 ಇಂಚ್ ಮಳೆಯಲ್ಲಿ ಹೋಲ್ನ ಹೊಡೆದ್ಬಿಡ್ತು. ನೋಡ್ತಾ ಇದ್ರಿ ನೀವು, 2 ಇಂಚಿನ ಮಳೆಯಲ್ಲಿ ಹೋಲ್ ಹೊಡೆದಿದ್ದು ನೋಡ್ರಿ. ಇಷ್ಟು ತುಂಬಾ ಒಂದು ಸಾರಿ ಕರೆಕ್ಟಾಗಿ ನೋಡ್ರಿ, ಈ ಗಿಡಕ್ಕೆ ಡೈರೆಕ್ಷನ್ ಒಂದು ಸಾರಿ ಜೋಡಿಸ್ಬಿಟ್ರೆ ಕೆಳಗೆ 12 ಗಿಡಕ್ಕೂ ಇದೇ ಹೋಲ್ಗಳು ಇರ್ತಾವಲ್ಲ, 12 ಗಿಡಕ್ಕೂ ಅದೇ ಡೈರೆಕ್ಷನ್. ಒಂದು ಸಾರಿ ಈ ಕಡೆ ತಿರುವು ಹಾಕಿದರೆ ಇನ್ನೊಂದು ಸಾರಿ ಈ ಕಡೆ ತಿರುಗಿ ಬಿಡುವ ಸ್ನೇಹಿತರೆ. ಒಂದು ಸ್ವಲ್ಪ ಹಿಂಗೆ ಮೇಲಕ್ಕೆ ತಿರುವಿದ್ರೆ ಮೇಲ್ಗಡೆಗೆ ನೀರು ಚಿಮ್ತವೆ. ನಾವು ಯಾವ ರೀತಿ ಬೇಕೋ ಆ ರೀತಿ ಈ ಒಂದು ಪೈಪ್ನ ರೊಟೇಟ್ ಮಾಡ್ಕೊಂಬ ಸ್ನೇಹಿತರೆ. ಭಾಳ ಅಡ್ವಾಂಟೇಜು, ತುಂಬಾ ಅಡ್ವಾಂಟೇಜ್ ಐತೆ. ಕರೆಂಟ್ ಬಂದಮೇಲೆ ನಾನು ಸ್ಟಾರ್ಟ್ ಮಾಡಿದ ಮೇಲೆ ನಾನು ತೋರಿಸ್ತೀನಿ ಹೆಂಗೆ ಆ ನೀರು ಯಾವ ರೀತಿ ಬೀಳ್ತವೆ, ಅದನ್ನು ಯಾವ ರೀತಿ ರೊಟೇಟ್ ಮಾಡ್ಕೊಬೋದು ಅನ್ನೋದನ್ನು. ಈ ಒಂದು ಡ್ರಿಪ್ಪು ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ. ಗಿಡ ಮಾತ್ರ ಭಾಳ ಚೆನ್ನಾಗಿ ಬರ್ತವೆ. ನೀರಿನ ನಿರ್ವಹಣೆ ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಈಗ ಹೆಚ್ಚು ಕಮ್ಮಿ ಜನವರಿ ಲಾಸ್ಟು, ಜನವರಿ 28 ಇಲ್ಲಿಂದ ಹಿಡಿದು ಜೂನ್ವರೆಗನ ನಾವು ಮುಂಗಾರು ಬರೋವರೆಗೂ ಮೋಡ ಎಲ್ಲ ಆವರಿಸೋವರೆಗೂ ನೀರಿನ ನಿರ್ವಹಣೆ ಭಾಳ ಚೆನ್ನಾಗಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಮಾಡಿದರೆ ಒಳ್ಳೆಯ ಒಂದು ಫಸಲು ಬರೋ ನಿರೀಕ್ಷೆ ಐತಿ. ಈ ರೀತಿಯಾಗಿ ನಾವು ಈ ಒಂದು ಡ್ರಿಪ್ ವ್ಯವಸ್ಥೆ ಎಲ್ಲ ರೈತರುಗಳು ಭಾಳ ಹೇಳಿದರು, ಅದೆಲ್ಲ ಒಡೆದೋಗುತ್ತೆ ಹಂಗೆ ಹಿಂಗೆ ಅಂತಂದೇಳಿ. ಏನಿಲ್ಲ ಸ್ನೇಹಿತರೆ, ಎಲ್ಲಾದರೂ ಒಡೆದೋದ್ರೆ ಇಮ್ಮಿಡಿಯೇಟಾಗಿ ಕೊಯ್ದು ಕಾಲರ್ಗಳು ಹಾಕ್ಕೊಬೋದು. ಕಾಲರ್ಗಳು ನಾನು ಹಾಕ್ಕೊಂಡಿದ್ದೀನಿ. ಎಲ್ಲಾದರೂ ಬ್ಯಾಸ ಹೊಡಿಬೇಕಾದ್ರೆ ಅಲ್ಲೆಲ್ಲ ತಗುಲ್ತು ಮತ್ತು ಪುಡಿ ಆಗೋದಂತೂ ಒಡೆದೋಗೋದಂತೂ ಇಲ್ಲ ಸ್ನೇಹಿತರೆ. ನೋಡ್ತಾ ಇದ್ರಿ ನೀವು, ಅಷ್ಟು ಗೊನೆಗಳು ಬಿದ್ರೂ, ಅಷ್ಟು ವೆಯ್ಟ್ 7-8-10 kg ಗೊನೆ ಬಿದ್ರೂ ಹೊಡೆದೋಗಲ್ಲ. ಯಾಕಂದರೆ ನೆರಳಲ್ಲಿರುತ್ತೆ. ನೆರಳು ಬೀಳೋದ್ರಿಂದ ಪೈಪು ಸುಡೋದಿಲ್ಲಲ್ಲ, ಅದರಿಂದ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಏನು ಹೋದರೆ ಒಂದು ಲೆಂತ್ ಪೈಪ್ ಹೋಗ್ಬೋದು ವರ್ಷಕ್ಕೆ ಒಂದು 40-50 ಕಾಲರ್ಗಳು ಹೋಗ್ಬೋದು. ಅದು ಬಿಟ್ಟರೆ ನೀವು ನೀರು ಬಿಟ್ಟು ಅದನ್ನೆಲ್ಲ ರಿಸಿಕ್ ತಗೊಂಡು ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಫುಲ್ ಕಂಪ್ಲೀಟಾಗಿ ನೆಂದೋಗುತ್ತೆ. ನೀರು ಬಿಡಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಒಂದು ಸಾರಿ ಇಲ್ಲ ಅಂತಂದರೆ ಇಲ್ಲೇ ನಿಯರೆಸ್ಟಾಗಿರೋರು ಯಾರಾದರೂ ನಮ್ಮ ತೋಟಕ್ಕೆ ವಿಸಿಟ್ ಮಾಡಿರಿ. ಇಲ್ಲ ಅಂತಂದರೆ ಇದು ಕಂಪ್ಲೀಟಾಗಿ ತೋರಿಸ್ತೀನಿ. ಕರೆಂಟ್ ಬಂದಮೇಲೆ ನೆಂದು ಯಾವ ರೀತಿ ಈ ಒಂದು ನೆಲ ಕಾಣಿಸುತ್ತೆ ನಿಮಗೆ ಅನ್ನೋದನ್ನು. ನನಗಂತೂ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ. ಕಡಿಮೆ ನೀರಿದ್ರೂ ಜಾಸ್ತಿ ನೀರಿದ್ರೂ ಈಸಿಯಾಗಿ ನಾವು ನೀರಿನ ನಿರ್ವಹಣೆ ಮಾಡ್ಕೊಳ್ತಾ ಹೋಗ್ಬೋದು. ಜಾಸ್ತಿ ನೀರಿದ್ವು ಅಂತಂದರೆ ಕೆಲವು ವಾಲ್ಗಳೆಲ್ಲ ಹಾಕಿಬಿಟ್ಟು ತೋರಿಸ್ತೀನಿ. ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋ ಮಾಡ್ತೀನಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು
ಯಾವ ರೀತಿ ನೀರನ್ನು ಫ್ರೆಜರ್ನ ಯಾವ ರೀತಿ ಕೊಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಇಷ್ಟು ಈ ಒಂದು ಡ್ರಿಪ್ಪಿನ ಮಾಹಿತಿ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿದರೆ ನಾನು ಈ ವಿಡಿಯೋ ಮಾಡ್ತೀನಿ. ಬೇರೆ ರೈತ ಬಾಂಧವರು ಅರಳು ಉದುರೋದು ಅಳಿಲು ಕಡಿಯೋದು ವಿಚಾರವಾಗಿ ಸರ್ ಈ ಡ್ರಿಪ್ಪಿನ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಅಂತಂದು ಹೇಳಿದರು. ನಮಗೆ ಕೆಲವೊಂದು ಕಾರಣಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂತಂದರೆ ನಾನು 5 ಎಕರೆ ತೋಟನ ನಾನು ಒಬ್ಬನೇ ನಿರ್ವಹಣೆ ಮಾಡೋದ್ರಿಂದ ಆದಷ್ಟು ನಾನೇ ಹ್ಯಾಂಡ್ ವೈಸ್ ಮಾಡ್ತಾ ಹೋಗ್ತೀನಿ. ಆದ್ದರಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಯೂಟ್ಯೂಬರ್ಸ್ ಆದರೆ ಬರೀ ಅದೇ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನಾನು ಯೂಟ್ಯೂಬರ್ಸ್ ಅಲ್ಲ, ನಾನು ಒಬ್ಬ ರೈತ. 5 ಎಕರೆ ಅಡಿಕೆ ತೋಟ ಮಾಡ್ಕೊಂಡಿದ್ದೀನಿ. ನಾನು ಮಾಡ್ಕೊಂಡು ಸಕ್ಸಸ್ ಆದಮೇಲೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಕಂಪ್ನಿ ಪ್ರಚಾರಕ್ಕಾಗಲಿ ಕಂಪ್ನಿ ಇದು ಮಾಡೋದಕ್ಕಾಗಲಿ ವ್ಯೂಸು ಅದಕ್ಕೋಸ್ಕರ ಅಲ್ಲ. ಮಾಡ್ತಾ ಹೋದರೆ ತಾನೇ ವ್ಯೂಸ್ ಬರುತ್ತೆ. ನಮ್ಮ ರೈತ ಬಾಂಧವರಿಗೆ ಏನಂತಂದರೆ ಅನುಕೂಲ ಆಗ್ಬೇಕಷ್ಟೇ. ಯಾವುದನ್ನು ಹೆಚ್ಚಿಗೆ ಮಾಡಿ ದುಡ್ಡನ್ನು ನಷ್ಟ ಮಾಡ್ಕೊಂಬೇಡ್ರಿ. ಈ ಬೆಲೆ ಇದು ತಾತ್ಕಾಲಿಕ, ನಮ್ಮ ನಿರ್ವಹಣೆ ಮಾತ್ರ ಶಾಶ್ವತ. ಯಾಕಂತಂದರೆ ನಾವು ನಿರ್ವಹಣೆ ಮಾಡ್ಕೊಳ್ತಾ ಹೋದರೆ ನಮಗೆ ಲಾಭ ಬರ್ತಾ ಹೋಗುತ್ತೆ. ಹೆಚ್ಚು ಬೆಲೆ ಐತಂತಂದೇಳಿ ಹೆಚ್ಚು ಖರ್ಚು ಮಾಡೋದ್ರಿಂದ ಏನೂ ಉಪಯೋಗ ಆಗಲ್ಲ. ನಾನು ಸಾಕಷ್ಟು ತಜ್ಞರನ್ನೆಲ್ಲ ಭೇಟಿ ಮಾಡಿಬಿಟ್ಟು ತಿಳ್ಕೊಂಡು ಮತ್ತು ಯೂಟ್ಯೂಬ್ನಲ್ಲಿ ಬರ್ತಕ್ಕಂಥ ವೀಡಿಯೋಸನ್ನು ಎಲ್ಲ ನೋಡಿಬಿಟ್ಟು ನಾನು ಸ್ವಂತವಾಗಿ ಅಳವಡಿಸಿ ಅದರಿಂದ ಸಕ್ಸಸ್ ಆದಮೇಲೆ ಈ ಒಂದು ವಿಧಾನವನ್ನು ಮಾಡಿದ್ದೀನಿ ಸ್ನೇಹಿತರೆ. ಮತ್ತು ಇನ್ನೂ ಒಂದು ವಿಧಾನ ಜೋಡಿ ಗಿಡ. ಈ ಗಿಡ ಹೋಗಿದಾವಲ್ಲ, ಇದಕ್ಕೆ ಒಂದು ಜೋಡಿ ಗಿಡ ಹಾಕಿದರೆ ಯಾವ ರೀತಿ ಇಳುವರಿ ಬರುತ್ತೆ ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ಈ ಜೋಡಿ ಗಿಡ ಹಾಕಿದ್ದೀನಿ. ಇನ್ನು 1 ವರ್ಷ 2 ವರ್ಷದಲ್ಲಿ ಇದು ಹುಸಿ ಹೊಡೆಯುತ್ತೆ. ಅದರಿಂದ ಇಳುವರಿ ಯಾವ ರೀತಿ ಬರುತ್ತೆ 2 ಗಿಡದಿಂದ ಅನ್ನೋದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಈ ಒಂದು ಡ್ರಿಪ್ಪು ತುಂಬಾ ಅನುಕೂಲ ಆಗುತ್ತೆ ನಮಗೆ ಎಲ್ಲ ಅಂತಂದು ನನ್ನ ಭಾವನೆ. ಯಾಕಂತಂದರೆ ಕೆಲವು ನಮ್ಮ ರೈತರು ಎಲ್ಲ ಹಾಯಿ ನೀರು ಎಲ್ಲ ಬಿಡ್ತಾರೆ. ಹಾಯಿ ನೀರು ಬಿಡೋದ್ರಿಂದ ಕೆಂಪು ನೆಲ ಅದರಲ್ಲಿ ಎಲ್ಲ ಎಪ್ಪುಗಟ್ಟಿದಂಗೆ ಆಗೋದು, ತಿರುಗಿ ಆಮೇಲೆ ನೀರು ಸುಮ್ಮನೆ ವೇಸ್ಟ್ ಆಗುತ್ತೆ ಸ್ನೇಹಿತರೆ. ಅದರಿಂದ ನೀರು ಯಾಕೆ ಜಾಸ್ತಿ ಬಿಡಬಾರ್ದು ಅನ್ನೋದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಹೆಚ್ಚಿನ ಮಾಹಿತಿಗೆ ಒಳ್ಳೆಯದೇ ಇರಲಿ, ಏನೇ ಪ್ರಶ್ನೆ ಇರಲಿ, ಏನೇ ಇರಲಿ ಕಮೆಂಟ್ ಮೂಲಕ ನನಗೆ ಉತ್ತರವನ್ನು ತಿಳಿಸ್ರಿ ಅಂತಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ರೈತ ಬಾಂಧವರೇ, ವಂದನೆಗಳು.